ಓ ನನ್ನ ಚೇತನ ನನಗೆ ಆ್ಯಕ್ಚುಲಿ ಈ ಟೈಟಲ್ ಕೇಳಿದ ತಕ್ಷಣ ಕುವೆಂಪು ಅವರ ಇದು ಜ್ಞಾಪಕ ಬರೋದು. ಬಟ್ ಇದಕ್ಕೂ ನನಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕೆಂದರೆ ನಾನು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಈ ಚಿತ್ರಕ್ಕೆ ಬೆಸ್ಟ್ ಫಿಲ್ಮ್ ಅಂಥೇಳಿ ಪ್ರಶಸ್ತಿ ಬಂದಿತ್ತು. ಸೊ ನನಗೆ ಅದನ್ನು ನೋಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಯಾಕಂದರೆ ಆಗಿನ ಒಂದು ವಾತಾವರಣದಲ್ಲಿ ಆ ಜ್ಯೂರೀಸ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿ ನಮ್ಗೆ ಕೊಟ್ಟರು. ಮುಂದೆ ಆಗಿನ ಕೆಲಸದ ಮಧ್ಯದಲ್ಲಿ ಇದು ನೋಡೋಕ್ಕಾಗಿರಲಿಲ್ಲ. ನಾನು ಈಗ ನೋಡ್ತಾ ಇದ್ದೆ ಎಷ್ಟು ಸೊಗಸಾಗಿದೆ ಅಂತಂದರೆ ಅಪೂರ್ವ ಅವರ ಮೊದಲನೇ ಪ್ರಯತ್ನ ಮತ್ತು ನನ್ನ ಸ್ನೇಹಿತ ದೀಪಕ್, ಆತ್ಮೀಯ ಸ್ನೇಹಿತ, ಪ್ರೊಡಕ್ಷನ್ ಮಾಡಿದ್ದಾನೆ. ಅಂದರೆ ಅವರು ಆ ಮಕ್ಕಳ ಕಡೆಯಿಂದ ಕೆಲಸ ತೆಗೆದಿರೋ ರೀತಿ, ಆ ಡೈಲಾಗ್ ಡೆಲಿವರಿ ಹೇಳಿರೋ ರೀತಿ ಮತ್ತು ಸ್ಕ್ರೀನ್ ಪ್ಲೇ ಅಂದರೆ ಶಾರ್ಟ್ ಎಲ್ಲನೂ ಮೂರು ಎರಡೆರಡು ನಿಮಿಷದ್ದು ಸೀನ್ನ ಎಷ್ಟು ಅಚ್ಚುಕಟ್ಟಾಗಿ ಹೆಣೆದಿದ್ದಾರೆ ಅಂತಂದರೆ. ಆಮೇಲೆ ಆ ಒಂದು ಹಳ್ಳಿ ವಾತಾವರಣನ ಭಾಳ ಸೊಗಸಾಗಿ ಚಿತ್ರೀಕರಣ ಮಾಡಿದ್ದಾರೆ. ಅಂದರೆ ಒಂದು ಒಳ್ಳೆ ಮೆಸೇಜ್ ಇದೆ. ಅಂದರೆ ಆ ಒಂದು ಮಗು ಒಂದು ಫೋನ್ಗೋಸ್ಕರ ಅವನು ಎಷ್ಟು ಹಾತೊರಿತಾ ಇರ್ತಾನೆ, ಅಪ್ಪ ಅಮ್ಮ ಯಾವ ರೀತಿ ಕಷ್ಟದಲ್ಲಿ ಅವನಿಗೆ ಒಂದು ಫೋನ್ ತೆಗೆಸ್ಕೊಡ್ತಾರೆ. ಮತ್ತು ಆ ಇಡೀ ಟೀಮು, ನಮ್ಮ ದೀಪಕ್ ಅವರ ಮಗನೂ ಮಾಡಿದ್ದಾನೆ ಶೌರ್ಯ, ಎಲ್ಲರೂ ಎಷ್ಟು ಮುದ್ದಾಗಿ ಕಾಣ್ತಾರೆ ಅಂತಂದರೆ. ಆಮೇಲೆ ನಿಮಗೆ ಅದು ನ್ಯಾಚುರಲಾಗಿ ಎದುರುಗಡೆಗೆ ಕಣ್ಣು ಮುಂದೆ ನಡೀತಾ ಇರೋ ಥರ ಇದೆ. ಅಂದರೆ ಆ ಮಕ್ಕಳ ಅಭಿನಯ ಆಗಿರ್ಬೋದು ಅಥವಾ ಶಾರ್ಟ್ ಟೇಕಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಮತ್ತು ಸಂಭಾಷಣೆಯೂ ಭಾಳ ಸೊಗಸಾಗಿದೆ. ನನ್ನ ಉದ್ದೇಶ ಇಷ್ಟೇ, ಮಕ್ಕಳ ಚಿತ್ರ ಬರೋ ಒಂದು ಇದು ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ಈ ಥರದ ಒಂದು ಅತ್ಯುತ್ತಮ ಚಿತ್ರ ನಮ್ಮ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ. ಅದಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು. ಮತ್ತು ಅಷ್ಟೇ ಅಂದರೆ ಈಗಿನ ಮಕ್ಕಳೇ ಮುಂದಿನ ಭವಿಷ್ಯಕ್ಕೆ ನಮಗೆ ದಾರಿ ಆಗುತ್ತೆ ಅಂತ ಏನು ಹೇಳ್ತೀವಿ, ಆ ರೀತಿ ಇದರಲ್ಲಿ ಆ್ಯಕ್ಟ್ ಮಾಡಿದವ್ರ ಮುಂದೆ ಯಾರ್ಯಾರು ಯಾವ್ಯಾವ ರೀತಿ ಬೆಳವಣಿಗೆ ಆಗ್ತಾರೋ ಹೇಳೋಕ್ಕಾಗಲ್ಲ. ಮತ್ತು ಇಬ್ಬರಿಗೂ ನನ್ನ ಸ್ನೇಹಿತ ದೀಪಕ್ ಮತ್ತು ಅಪೂರ್ವ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ, ಶುಭಾಶಯಗಳು ಹೇಳ್ತೀನಿ. ಮತ್ತು ನಿಮ್ಮ ಮುಂದಿನ ಎಲ್ಲ ಪ್ರಯತ್ನಗಳು ಯಶಸ್ವಿ ಆಗಲಿ ಅಂತ ಕೇಳ್ಕೊತೀನಿ. ಮತ್ತು ಹಾಗೆ ಮಾಧ್ಯಮದವರು ಅಷ್ಟೇ, ಎಲ್ಲ ನಮ್ಮ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಎಲ್ಲ ರೀತಿಯಿಂದಲೂ ಸಹಾಯ ಮಾಡಿದ್ದೀರ. ಒಳ್ಳೊಳ್ಳೆ ಚಿತ್ರಗಳಿಗೆ ಯೂತ್ನವ್ರಿಗೆ ಯಾವ್ಯಾವ ಹಿಟ್ ಆಗಿರ್ಬೋದು ಅದೆಲ್ಲ ಮಾಧ್ಯಮದವರ ಒಂದು ಸಹಕಾರ ಇಲ್ಲದೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನೀವು ತಲುಪಿಸೋರೆ ನೀವು. ಇದನ್ನು ಹೆಚ್ಚಿನ ರೀತಿಯಲ್ಲಿ ತಲುಪೋ ಥರ ಮಾಡಿ ಇದಕ್ಕೆ ಹೆಚ್ಚು ಪ್ರಚಾರ ಕೊಟ್ಟು ಸಾಕಷ್ಟು ಜನ ಬಂದು ಥಿಯೇಟ್ರಲ್ಲಿ ನೋಡಿ ಈ ಒಂದು ಮಕ್ಕಳ ಚಿತ್ರನ ಎಂಜಾಯ್ ಮಾಡಲಿ ಅನ್ನೋದು ನನ್ನ ಆಸೆ. ಎಲ್ರಿಗೂ ಒಳ್ಳೆಯದಾಗಲಿ. ಓ ನನ್ನ ಚೇತನ ಕುವೆಂಪು ಅವರ ಒಂದು ಲೈನು ಭಾಳ ಚೆನ್ನಾಗಿ ಅದ್ಭುತವಾದ ಟೈಟ್ಲು. ಜೊತೆಗೆ ನನ್ನ ಪಕ್ಕದಲ್ಲಿರೋ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಪೂರ್ವ. ಇಂಥ ಹೆಸರು ನೋಡಿ, ಒಂದು ಓ ನನ್ನ ಚೇತನ, ಇನ್ನೊಂದು ಅಪೂರ್ವ, ಮತ್ತೊಂದು ದೀಪು, ನಮ್ಮ ನಿರ್ಮಾಪಕರು, ನನ್ನ ಆತ್ಮೀಯ ಗೆಳೆಯ. ಈ ತ್ರಿಸಂಗಮ ಅಂತ ಹೇಳಿದಾಗ 3 ಜನ ಸೇರಿದಾಗ ಅದ್ಭುತವಾದ ಒಂದು ಕ್ರಿಯೇಷನ್ನು ಈ ಸಿನಿಮಾ. ಮಕ್ಕಳ ಸಿನಿಮಾ, ಒಂದು ಕಂಟೆಂಟ್ ಬೇಸ್ಡ್. ಇವತ್ತಿಗೆ ಬಹಳ ಒಂದು ವಿಷಯ ಹೇಳಬೇಕು ಅಂದರೆ ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ಭಾಳ ಕಡಿಮೆ ಬರ್ತಾ ಇರೋ ಸಂದರ್ಭದಲ್ಲಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಆ ಮೊಬೈಲನ್ನು ಯಾವ ರೀತಿ ಬಳಸಬೇಕು, ಆ ಮೊಬೈಲಿಂದ ಆಗುವ ಪರಿಣಾಮಕಾರಿಗಳೇನು, ಒಂದು ಬಡ ಕುಟುಂಬದಲ್ಲಿ ಹಸುವು ತಗೋಬೇಕು, ದನಕರು ತಗೋಬೇಕು ಅನ್ನೋ ಕುಟುಂಬದವರು ಆ ಮಗುವಿನ ಒಂದು ಹಠಕ್ಕೆ ಬಿದ್ದು ಅವನೊಂದು ಮೊಬೈಲ್ ಕೊಡಿಸ್ತಾರೆ. ಆ ಮೊಬೈಲ್ನಿಂದ ಅವನು ಏನೇನು ಮಾಡ್ತಾನೆ ಅನ್ನೋದು ಚಿತ್ರದ ವಸ್ತು. ನನಗೆ ಭಾಳ ಇಷ್ಟ ಆಗಿದ್ದು ಬೇಸಿಕಲಿ ಈ ಒಂದು ಪ್ರಯತ್ನ. ಈ ಪ್ರಯತ್ನ ಏನಂದರೆ, ನಾವು ಹಿಂದೆ ಕೂಡ ನನ್ನ ಮಗಳು ಒಂದು ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಅಂತ ಸೇಮ್ ಬೇಸ್ಡ್ ಅಂದಟ್ಟೆ ಈ ಮೊಬೈಲ್ನ ಹಾವಳಿಗಳ ಮೇಲೆ ಮಾಡಿದರು. ಆದರೆ ಇದು ಹಾವಳಿ ಅಲ್ಲ, ಮೊಬೈಲ್ನಿಂದ ಆಗುವಂಥ ಪರಿಣಾಮಕಾರಿಗಳು ಏನು ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಮನಮುಟ್ಟುವಂತೆ ಮಕ್ಕಳ ಕೈಯಿಂದ ಮಾಡಿಸಿರೋದು ನಮಗೆ ಭಾಳ ಹಿತ ಕೊಡ್ತಾಯಿದೆ. ಇದಕ್ಕೆ ಲಿರಿಕ್ಸು ಮತ್ತು ಸ್ಕ್ರೀನ್ ಪ್ಲೇ ಮಾಡಿದಂಥ ನನ್ನ ಆತ್ಮೀಯ ಗೆಳೆಯ ನಿರ್ದೇಶಕ ಹರಿ ಸಂತು ಅವ್ರ ಜೊತೆಗೆ ಕೂಡ ನಾನು ಕೆಲಸ ಮಾಡಿದ್ದೀನಿ. ಕಾಲೇಜ್ ಕುಮಾರ್ ಅಂತ ಒಂದು ಸಿನಿಮಾದಲ್ಲೇ ಕೆಲಸ ಮಾಡಿದ್ದೀನಿ. ಹೀಗಾಗಿ ಈ ತಂಡದ ಪ್ರಯತ್ನ ಸಾಕಾರವಾಗಬೇಕು. ನಾಳೆ ಈ ಚಿತ್ರ ಬಿಡುಗಡೆ ಆಗ್ತಾಯಿದೆ, ಇದೇ ಪ್ರಸನ್ನ ಥಿಯೇಟ್ರಲ್ಲಿ ಇದೆ. ಕನ್ನಡದ ಮನಸ್ಸುಗಳು ಅಂತ ನಾನು ಹೇಳ್ತೀನಿ. ಕನ್ನಡದ ಮನಸ್ಸುಗಳು ಹೆಚ್ಚಿಗೆ ಕನ್ನಡವನ್ನು ಚಿತ್ರಗಳನ್ನು ಪ್ರೋತ್ಸಾಹಿಸಬೇಕು ಅಂತ ನನಗೆ. ಯಾಕೆಂದರೆ ನಮ್ಮ ಮಣ್ಣಿನಲ್ಲಿ ಅನ್ಯ ಭಾಷೆಗಳ ಚಿತ್ರ ಬರಬಾರ್ದು ಅಂತ ಹೇಳಲ್ಲ, ಬರಲಿ. ಆದರೆ ಮೊದಲು ನಮ್ಮ ಭಾಷೆಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಂಸ್ಕೃತಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದು ನನ್ನೊಂದು ಆಸೆ ಮತ್ತು ಅಳಲು. ಈ ಒಂದು ಸಂದರ್ಭದಲ್ಲಿ ನನ್ನ ಆತ್ಮೀಯ ಗೆಳೆಯ ನಿರ್ಮಾಪಕ ದೀಪುಗೆ ಒಳ್ಳೆಯದಾಗಲಿ, ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ಮಾಡು. ಈ ಮೂಲಕ ನಮ್ಮ ಕನ್ನಡದ ಒಂದು ಸಾಂಸ್ಕೃತಿಕ ಕ್ರಾಂತಿ ಆಗಲಿ ಅಂತ ಕೇಳ್ಕೊತಾ, ಅದೇ ರೀತಿ
ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಪೂರ್ವ ಮೊದಲನೇ ಪ್ರಯತ್ನ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ಯಾಕೆಂದರೆ ಹೆಣ್ಣುಮಕ್ಳು ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ, ಅಂದರೆ ಛಲ ಹಿಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಅಪೂರ್ವ ಕೂಡ ಒಂದು ನಿದರ್ಶನ. ಹಾಗೆಯೇ ಹರಿಸಂತು ಅವರು ಕೂಡ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ಸಪೋರ್ಟಿಂಗ್ ದಿ ಸಿಸ್ಟಮ್ ಅಂತ ಹೇಳ್ತಾ ಎಲ್ಲರೂ ಇಲ್ಲಿ ಒಂದು ನೋಡುವ ಎಲ್ಲ ಪ್ರೇಕ್ಷಕರಿಗೂ ನಾನು ಹೊಸ ವರ್ಷದ 2024ರ ಒಂದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಐ ಒನ್ಸ್ ಅಗೈನ್ ವಿಶ್ ದಿಸ್ ಬೆಸ್ಟ್ ಮೂವಿ ಓ ನನ್ನ ಚೇತನ ಆಲ್ ದ ಬೆಸ್ಟ್ ಆ್ಯಂಡ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ನಾನು ಬೇಸಿಕಲಿ ನನ್ನನ್ನು ಕರೆದಾಗ ನಾನು ಬಂದಿದ್ದು ಮಕ್ಕಳ ಫಿಲ್ಮ್ ಅಂತ ನೋಡೋದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ಸಿನ್ಸ್ ಅಪೂರ್ವ ಕಾಲ್ಡ್ ಮೀ ಸೋ ಮೆನಿ ಟೈಮ್ಸ್, ಇಟ್ಸ್ ಲೈಕ್ ಒಂದು ವಿಮೆನ್ ಡೈರೆಕ್ಟರ್ ಆ್ಯಸ್ ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿದ್ದಾರೆ ಇದನ್ನು ಮೂವಿನ. ಆ್ಯಂಡ್ ಹಳ್ಳಿ ಥೀಮಲ್ಲಿದೆ. ಆ್ಯಂಡ್ ಐ ಶುಡ್ ಕಂಗ್ರ್ಯಾಚುಲೇಟ್ ಹರ್ ಫಸ್ಟ್ ಫಾರ್ ಅ ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಕ್ಕಳ ಕೈಯಲ್ಲಿ ಆ್ಯಕ್ಟ್ ಮಾಡಿಸೋದು ಅಷ್ಟು ಈಸಿ ಅಲ್ಲ. ಆ್ಯಂಡ್ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಮೊಬೈಲಿಂದ ಯಾವ ಥರದ್ದು ಪರಿಣಾಮ ಒಂದು ಫ್ಯಾಮಿಲಿ ಮೇಲೆ ಆಗುತ್ತೆ, ಅಥವಾ ಅದರಿಂದ ಒಂದು ಮಕ್ಕಳ ಔಟ್ಲುಕ್ ಮೇಲೆ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಇದು. ಆ್ಯಂಡ್ ಇಟ್ಸ್ ಬ್ಯೂಟಿಫುಲಿ ಡನ್. ಆ್ಯಂಡ್ ಅನ್ಸಲ್ಲ ಇದು ಮೊದಲನೇ ಪ್ರಯತ್ನ ಅನ್ನೋ ಥರ ಇಲ್ಲ. ಶಿ ಇಸ್ ಡನ್ ಇಟ್ ವೆರಿ ವೆರಿ ವೆಲ್. ಕಂಗ್ರ್ಯಾಚುಲೇಷನ್ಸ್ ಅಪೂರ್ವ. ಆ್ಯಂಡ್ ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ, ಡೆಫಿನೆಟ್ಲಿ ಫ್ಯಾಮಿಲಿ ಪೂರ್ತಿ ಮಕ್ಕಳನ್ನೂ ಕರ್ಕೊಂಡು ಬಂದು ಈ ಹಾಲಿಡೇ ಸೀಸನಲ್ಲಿ ನೋಡಿ ಎಂಜಾಯ್ ಮಾಡೋವಂಥ ಮೂವಿ. ಎಲ್ಲರೂ ಇದನ್ನ ಪ್ರೋತ್ಸಾಹಿಸಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಯಿತು, ಯಾಕಂದರೆ ಲೇಡಿ ಡೈರೆಕ್ಟರು ಅಂದರೆ ಜಸ್ಟ್ ಡೈರೆಕ್ಷನ್ ಕಲ್ತ್ಕೊಂಬಂದು ಹಾಗೆ ಸಿನಿಮಾ ಮಾಡಿರೋದಲ್ಲ, ಸಿನಿಮಾನಲ್ಲಿ ಹೀರೋಯಿನ್ ಆಗಿ ಬಹಳಷ್ಟು ಸಿನಿಮಾಗಳನ್ನ ಮಾಡಿ ಡೈರೆಕ್ಷನ್ ಮಾಡೋದು ಒಂದು ನಿಜವಾಗ್ಲೂ ಹೆಮ್ಮೆಯ ಮತ್ತು ಖುಷಿ ಪಡುವಂಥ ವಿಷಯ. ಸೊ ಫಸ್ಟ್ ಆಫ್ ಆಲ್ ನಾನು ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತೀನಿ ಡೈರೆಕ್ಟರ್ ಅಪೂರ್ವ ಅವ್ರಿಗೆ. ಆ್ಯಂಡ್ ಬ್ಯೂಟಿಫುಲ್ ಲೇಡಿ, ಒಂದು ಬ್ಯೂಟಿಫುಲ್ ಸಿನಿಮಾ ತೆಗೆದಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ನ ಇಟ್ಕೊಂಡು ಸಿನಿಮಾ ಮಾಡೋದು ಕಾಮನ್, ಹಾಗೆ ಅವ್ರನ್ನ ಇಟ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಆದರೂ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಒಂದು ಮಕ್ಕಳ ಸಿನಿಮಾ ಓ ನನ್ನ ಚೇತನ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ತುಂಬ ಖುಷಿ ಆಯಿತು, ಯಾಕಂದರೆ ಒಂದೊಂದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಒಂದು ಸೆಲ್ ಫೋನ್ಗೋಸ್ಕರ ಇಡೀ ಸಿನಿಮಾ ಸಾಗುವಂಥದ್ದು ಇಟ್ಸ್ ವೆರಿ ಈಸಿ. ಈಗ ಹೇಗೆ ನಾವು ಸಿಟಿ ಜನಗಳು ಹೇಗೆ ದುಡ್ಡೆಲ್ಲ ಪೌಲ್ ಮಾಡ್ತಾ ಇರ್ತೀವಿ, ಆದರೆ ಹಳ್ಳಿ ಜನಗಳನ್ನ ನೋಡಿದಾಗ, ಈ ಸಿನಿಮಾ ನೋಡಿದಾಗ ಬಹಳಷ್ಟು ನಾವು ತಿಳಿಯುತ್ತೆ. ಒಂದೊಂದು ರೂಪಾಯಿ ಕೂಡ ತುಂಬ ಇಂಪಾರ್ಟೆಂಟು. ನಾವು ಏನೇ ಮಾಡಬೇಕಾದ್ರೂ ಕೂಡ ಆಲೋಚನೆ ಮಾಡಿ ಡಿಸಿಷನ್ ತಗೋಬೇಕು ಅಂತ. ಹಾಗೆ ನಾನು ಸಿನಿಮಾ ನೋಡಿ ಆಲ್ಮೋಸ್ಟ್ 7-8 ಮಂತ್ಸ್ ಆಗಿತ್ತು. ಫಸ್ಟ್ ಟೈಮ್ ನನ್ನ ಮಗುನ ಕರ್ಕೊಂಬಂದು ನನ್ನ ಹಸ್ಬೆಂಡ್ ಜೊತೆ ಈ ಸಿನಿಮಾ ನೋಡಿದೆ. ನನ್ನ ಮಗುಗೂ ಕೂಡ ಇದು ಫಸ್ಟ್ ಸಿನಿಮಾ. ಅದು ಅವ್ನ ಲೈಫಲ್ಲಿ ಮೆಮೊರೇಬಲ್ ಆಗಿರುತ್ತೆ. ನನ್ನ ಚೇತನ ಸಿನಿಮಾ ಮಕ್ಕಳ ಸಿನಿಮಾ ನೋಡಿದ್ದ ಅಂತ. ಆ್ಯಂಡ್ ಎಂಟೈರ್ ಕ್ರೂಗೆ ನಾನು ವೆರಿ ಆಲ್ ದ ಬೆಸ್ಟ್ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓ ನನ್ನ ಚೇತನ ಅಂತ ಇಟ್ಟಿದ್ದಾರೆ. ಓ ನಮ್ಮ ಅಪೂರ್ವ ಹಾಗೂ ನೀವು ಅಪೂರ್ವ. ಯಾಕಂದರೆ ಇದೊಂದು ಅಪೂರ್ವವಾದ ಕ್ಷಣ. ನಿಮಗಿರ್ಬೋದು, ನಿಮ್ಮ ಲೈಫಿಗಿರ್ಬೋದು, ನಮ್ಮ ಕನ್ನಡ ಇಂಡಸ್ಟ್ರಿಗಿರ್ಬೋದು. ಲೇಡಿ ಡೈರೆಕ್ಟರ್ಸ್ ತುಂಬ ಕಡಿಮೆ ಇದ್ದಾರೆ. ನಾವು ಸಹ ಪ್ರೊಡ್ಯೂಸರ್ ಆಗಿ ಹುಡುಕ್ತಾ ಇರ್ತೇವೆ. ಅದರದೊಂದು ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ, ಒಂದು ಮಹಿಳೆಯರೊಂದು ಪರ್ಸ್ಪೆಕ್ಟಿವ್. ಸೊ ತುಂಬ ಅದ್ಭುತವಾಗಿ ಮಾಡಿದ್ರಿ. ಇದು ಮಕ್ಕಳ ಸಿನಿಮಾ ಜೊತೆಗೇನು ಇದೊಂದು ಇಡೀ ವಿಶ್ವ ನೋಡುವಂಥ ಒಂದು ಸಿನಿಮಾ. ಅದು ತುಂಬ ಚೆನ್ನಾಗಿ ಆ ಮೈನ್ಯೂಟ್ ಫೀಲಿಂಗ್ಸನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದೀರಿ. ಥ್ಯಾಂಕ್ ಯು. ಇಟ್ಸ್ ವೆರಿ ವೆರಿ ಅಮೇಝಿಂಗ್. ಅಭಿನಂದನೆಗಳು, ಧನ್ಯವಾದಗಳು. ಹತ್ರ ಕಾಣಿಸ್ಕೊಬೇಕು, ಇದೇ ಇರೋದು. ಡೈರೆಕ್ಟರ್ ಮಕ್ಕಳೆಲ್ಲ ಇಟ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಬಹಳ ದಿನಗಳ ಮೇಲೆ ನಮಗೂ ಕೂಡ ಸಿನಿಮಾಗಳನ್ನು ನೋಡಿ ಬೇಜಾರಾಗ್ತಾ ಇತ್ತು. ಇವತ್ತು ಒಂದು ಅಪರೂಪವಾದಂಥ ಒಂದು ಚಿತ್ರವನ್ನು, ಮಕ್ಕಳ ಚಿತ್ರವನ್ನು ನೋಡಿದ್ವಿ. ದೊಡ್ಡವ್ರ ಕೈಯಲ್ಲಿ ಆ್ಯಕ್ಟ್ ಮಾಡಿಸ್ಬೋದು ನೋಡಿ, ಇಲ್ಲೇ ಇದ್ದಾರೆ ನಮ್ಮ ಗೊತ್ತಾ. ಈ ಮಕ್ಕಳಿಗೆ ಆ್ಯಕ್ಟ್ ಮಾಡಿಸೋದು ಭಾರಿ ಕಷ್ಟ ಅಲ್ವಾ. ಅಂಥದ್ರಲ್ಲಿ ಏನಮ್ಮ ನಿನ್ನ ಹೆಸರು? ನಮ್ಮ ನೋಡಿ, ಅಪೂರ್ವ ಮಹಿಳೆ ಒಂದು ಅಪೂರ್ವವಾದ ಚಿತ್ರ ಮಾಡಿದ್ದಾರೆ. ಹೆಸರೇ ಹೇಳುತ್ತೆ ಅಪೂರ್ವ ಅಂತ. ಜೊತೆಗೆ ಅಪೂರ್ವವಾದಂಥ ಒಂದು ಅಪೂರ್ವದ ಚಿತ್ರವನ್ನು ಮಾಡಿದ್ದಾರೆ.
ಆಮೇಲೆ ಮಕ್ಕಳನ್ನ ಇಟ್ಕೊಂಡು ಮಾಡೋದು ಭಾರಿ ಕಷ್ಟ. ದೊಡ್ಡವ್ರು ಇಟ್ಕೊಂಡು ವಿಚಾರ ಮಾಡ್ಬೋದು, ಮಕ್ಕಳನ್ನ ಇಟ್ಕೊಂಡು ಅವ್ರ ಟೈಮ್ ಸೆನ್ಸ್ ಇಟ್ಕೊಂಡು ಅವರೆಲ್ಲ ಹೇಳಿಕೊಟ್ಟು ಮಾಡಿಸೋದು ಭಾಳ ಕಷ್ಟ ಇದೆ. ಅದರಲ್ಲಿ ಈ ಚಿತ್ರದಲ್ಲಿ ಹೀರೋ ಪಾತ್ರ ಮಾಡಿರ್ತಕ್ಕಂಥ ಅದರ ಹೆಸರು ಇಲ್ಲ ಇದನ್ನು ಬಂದ ಬರೀ ಆಕೃತಿ ಮಕ್ಕಳೆಲ್ಲರೂ ಕೂಡ ಸ್ವಲ್ಪ ಕೆಳಗೆ. ಹಾಂ, ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಒಬ್ಬರಿಗಿಂತ ಚೆನ್ನಾಗಿ ಮಾಡಿದ್ದಾರೆ. ನಾವು ನೋಡೋಣ ಅಂದ್ಕೊಂಡು ಬಂದ್ವಿ. ಪಿಕ್ಚರ್ ತಿರುವುದಾಗಿಂದ ಕೊನೆವರೆಗೂ ಕೂಡ ಆ ಕ್ಯೂರಿಯಾಸಿಟಿನ ನಿರ್ದೇಶಕರು ಭಾಳ ಚೆನ್ನಾಗಿ ಫ್ರೇಮ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲಿ ಬೇಸರ ಆಗಲ್ಲ. ಅಂದರೆ ಒಂದು ಅಂದ್ಕೊಳ್ತೀನಿ, ಈ ಸಿನಿಮಾ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಈ ಸಮಾಜದಲ್ಲಿ ಈ ಕುಡಿತದಿಂದ ಏನಾಗುತ್ತೆ ಅನ್ನೋದನ್ನು ಮಕ್ಕಳು ಅವ್ರ ಶೈಲಿನಲ್ಲೇ ಕುಡಿಕೆ ಮಾಡಿ ಕೊನೆಗೆ ಅವ್ರ ತಂದೆ ತಾಯಿಗೆ ಹಿಂಸೆ ಮಾಡಿ ಒಂದು ಫೋನ್ ತಗೊಂಡು ಕೂಡ ಒಂದು ಮಾರಲಿದೆ ಸಿನಿಮಾದಲ್ಲಿ. ಪ್ರತಿಯೊಬ್ಬರು ಕೂಡ ತಂದೆ ತಾಯಿಗಳು ಮಕ್ಕಳ ಸಮೇತ ಸಿನಿಮಾನ ನೋಡ್ಬೋದು ಅಂತ ಅನ್ಕೋತಾ ಇದ್ದೀನಿ. ನನಗಂತೂ ತುಂಬ ಇಷ್ಟವಾಗಿದೆ. ಜೊತೆಯಲ್ಲಿ ನಮ್ಮ ಸ್ನೇಹಿತರು ಮಾಸ್ಟರ್ ಮಂಜಣ್ಣವರು, ನೋಡಿ ನಮ್ಮ ಹೀರೋ ನರೇಂದ್ರ ಬಾಬು ಅವರು ಎಲ್ಲರೂ ಇದ್ದಾರೆ, ಸ್ನೇಹಿತರೆಲ್ಲ ಇದ್ದಾರೆ. ಹರೀಶ್ ಎಲ್ಲಪ್ಪ ಅಧ್ಯಕ್ಷರು, ನಮ್ಮ ಫಿಲಂ ಮಾಜಿ ಅಧ್ಯಕ್ಷರು ಎಲ್ಲ ನೋಡಿದ್ದೀವಿ. ನೀವುಗಳು ಕೂಡ ನೋಡಿ ಒಂದು ಸಾರಿ ನಿರ್ಮಾಪಕರಿಗೆ ಮೇಲೆ ಮಕ್ಕಳಿಗೆ ಭಾಳ ಕಲಾವಿದರಿಗೆ ಇದೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಂದು ಸಾರಿ ಮನಸ್ಸೆ ಅಲ್ಲೇ ನನ್ನ ಚೇತನ ಒಳ್ಳೆ ಟೈಟ್ಲ್ ಚೆನ್ನಾಗಿಟ್ಟಿದ್ದಾರೆ ನಿರ್ದೇಶಕರು, ಭಾಳ ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲರೂ ನೋಡಬೇಕು ಅಂಥೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಪಿಕ್ಚರು, ತುಂಬ ಖುಷಿ ಆಯಿತು. ಚೈಲ್ಡ್ ಆ್ಯಕ್ಟರ್ಸ್ ಅಂತೂ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಎಂಡಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ತಾವೆಲ್ಲ ಒಂದು ಸತಿ ಸಿನಿಮಾ ನೋಡಿ, ಒಂದಲ್ಲ ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಸಿನಿಮಾ ನೋಡಿ ಇದಕ್ಕೆ ಒಂದು ಸಪೋರ್ಟ್ ಮಾಡಿ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಬಟ್ ವಂಡರ್ಫುಲ್ ಆ್ಯಕ್ಟಿಂಗ್, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಭಾಳ ದಿನಗಳ ನಂತರ ಒಂದು ಉತ್ತಮವಾದಂಥ ಕನ್ನಡ ಮಕ್ಕಳ ಚಿತ್ರವನ್ನು ನೋಡ್ತಾ ಇದ್ದೇನೆ. ನಿರ್ದೇಶಕಿ ಅಪೂರ್ವ, ನಿರ್ಮಾಪಕ ದೀಪು ಅವರಿಗೆ ಅಭಿನಂದನೆ ಹೇಳ್ತಾರೆ. ಎಳೆ ಮನಸ್ಸುಗಳ ಮೇಲೆ ಇವತ್ತು ಹೇಗೆ ಮೊಬೈಲ್ ಫೋನು ದುಷ್ಪರಿಣಾಮ ಬೀರ್ತದೆ, ಮನೆಯಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು, ಅದು ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಇದನ್ನು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಚಿತ್ರೀಕರಿಸಿದರೆ ಮಕ್ಕಳ ಭಾಷೆಯಲ್ಲಿ ಮೂಡಿಬರ್ತಕ್ಕಂಥ, ಮತ್ತು ಮಕ್ಕಳಿಗೆ ಎಲ್ಲರೂ ಕ್ಯೂರಿಯಾಸಿಟಿ ಇರುತ್ತೆ, ಎಲ್ಲರೂ ಫೋನ್ ತೊಗೋಬೇಕು, ಫೋನ್ ಇಟ್ಕೋಬೇಕು ಅಂತೇಳಿ. ಆದರೆ ಈ ಫೋನಲ್ಲಿ ಏನೆಲ್ಲ ಒಳ್ಳೇದು ಮಾಡ್ಬೋದು ಅಂತಲೂ ತಿಳಿಸಿದ್ದಾರೆ. ಸಮಾಜದ ಅಂಕು ಡೊಂಕುಗಳನ್ನು ತುಂಬ ಚೆನ್ನಾಗಿ ಚಿತ್ರೀಕರಿಸಿ ಚಿತ್ರದ ಆರಂಭದಿಂದ ಕೊನೆಯವರೆಗೂ ಸಹ ಪ್ರೇಕ್ಷಕರನ್ನು ಸೆರೆಹಿಡಿಯುತ್ತಾ ಒಂದು ಯಶಸ್ವಿ ಚಿತ್ರವನ್ನು ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳನ್ನ ಪೇರೆಂಟ್ಸ್ ಕರ್ಕೊಂಡೋಗಿ ನೋಡಬೇಕು, ಎಲ್ಲ ಶಾಲೆಗಳಲ್ಲಿ ಈ ಚಿತ್ರವನ್ನು ತೋರಿಸ್ಬೇಕು ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನನ್ನ ಚೇತನ ಗೆದ್ದಿದೆ. ಆಲ್ ದ ಬೆಸ್ಟ್. ಮತ್ತು ಕಲಾವಿದರಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಮಕ್ಕಳಿಗೆ ನಾನು ಅಭಿನಂದನೆ ಹೇಳ್ತೇನೆ. ಕೆಲಸ ತೆಗೆದಿರ್ತಕ್ಕಂಥ ನಿರ್ದೇಶಕರಿಗೆ, ಎಲ್ಲ ತಂಡಕ್ಕೆ ನನ್ನ ಅಭಿನಂದನೆ. ಕಾಲಲ್ಲಿ ಬೀಳಬೇಕಾಗಿತ್ತು. ಓಕೆ, ಸೊ ಫಸ್ಟ್ ಒಂದು ದೊಡ್ಡ ಅಪ್ಲಾಸ್ ಪೂರ್ವ ಅವ್ರಿಗೆ, ಫಸ್ಟ್ ಒಂದು ದೊಡ್ಡ ಕ್ಲ್ಯಾಪ್ ಅವ್ರಿಗೆ. ಬಿಕಾಸ್ ಸ್ಕ್ರೀನ್ ಪ್ಲೇಲಿ ಎಲ್ಲೂ ಫಾಲ್ಟ್ಸ್ ಇರಲಿಲ್ಲ, ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಫೀಲಿಂಗ್ ಸೋ ಪ್ರೌಡ್. ಯಾಕಂದರೆ ಇವರು ಬಿಗ್ ಲೇಡಿ, ಅವರು ಫಸ್ಟ್ ಡೈರೆಕ್ಷನ್ ಮಾಡಿರೋದು. ಆಮೇಲೆ ಕಾನ್ಸೆಪ್ಟ್ ಟೆಕ್ನಾಲಜಿ ಬಗ್ಗೆ ಐ ಥಿಂಕ್ ಇಸ್ ವೆರಿ ಕ್ಲೋಸ್ ಟು ಮೀಡಿಯಾ ನೀವೇನು ಮಾಡ್ತಿದ್ದೀರೋ ಅದನ್ನೇ ಆ ಮಗು ಮಾಡ್ತು. ಆ್ಯಂಡ್ ಎವ್ರಿಥಿಂಗ್ ಈಸ್ ಎಕ್ಸೆಪ್ಷನಲ್. ಆ್ಯಂಡ್ ಐ ಥಿಂಕ್ ನಮ್ಮ ಚಿತ್ರರಂಗದಲ್ಲೇ ನಾವು ದೊಡ್ಡ ಕಲಾವಿದರು ಇರಬೇಕು ಅಂತ ಒಂದು ನೆಸೆಸಿಟಿ ಇಲ್ಲ. ಇಟ್ ಗೋಸ್ ಆನ್ ದ ಸ್ಕ್ರೀನ್ ಪ್ಲೇ, ದ ಸ್ಟೋರಿ ಆ್ಯಂಡ್ ದ ಡೈರೆಕ್ಷನ್, ಅದನ್ನು ಮತ್ತೆ ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಎಂಟೈರ್ ಟೀಮ್, ಆ ಮಗು ನೋಡಿದಾಗ ನನಗೆ ಮಾಸ್ಟರ್ ಮಂಜುನಾಥ್ ಅವ್ರು ನೆನಪಾಯ್ತು. ನೋಡಿದ್ರೆ ಮಾಸ್ಟರ್ ಮಂಜುನಾಥ್ ಅವ್ರು ಬಂದಿದ್ದಾರೆ. ಸೊ ಇಟ್ಸ್ ಆಲ್ ವೆರಿ ಸೂಪರ್. ಆ್ಯಂಡ್ ಐ ವಿಶ್ ದ ಎಂಟೈರ್ ಟೀಮ್ಗೆ ಇದು ದೊಡ್ಡ ಹಿಟ್ ಆಗಬೇಕು. ಜಸ್ಟ್ ಲೈಕ್ ವಿ ಹ್ಯಾವ್ ಆರ್ KGF ಆ್ಯಂಡ್ ಕಾಂತಾರ, ಇದೆಲ್ಲ ಹಿಟ್ ಆದಂಗೆ ಈ ಚಿತ್ರನೂ ಚೆನ್ನಾಗಿ ಆಗಬೇಕು. ಆ್ಯಂಡ್ ಅಪೂರ್ವ, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಸಚ್ ತುಂಬ
ತುಂಬ ಇವರಿಗೆ ನಾನು ಅಪ್ಲಾಸ್ ಮಾಡಬೇಕು. ಬಿಕಾಸ್ ಹೆಣ್ಮಕ್ಳು ಅವ್ರು ಹೊರಗಡೆ ಬಂದು ಏನಾದರೂ ಒಂದು ಸಾಧನೆ ಮಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ದಯವಿಟ್ಟು ಅವ್ರು ಕೊಡಿ. ಆ್ಯಂಡ್ ನನಗೆಲ್ಲ ನೀವು ಹೇಗೆ ನಮ್ಮನ್ನೆಲ್ಲ ಬೆಳೆಸಿದ್ರು ಅದೇ ರೀತಿ ಅವ್ರನ್ನ ಬೆಳೆಸಿ ಅಂತ ನಾನು ಮೀಡಿಯಾಗೂ ಕೇಳ್ಕೊತೀನಿ. ಓಕೆ, ಸೊ ಆಲ್ ದ ಬೆಸ್ಟ್ ಪೂರ್ವ. ಗಾಡ್ ಬ್ಲೆಸ್. ಓಕೆ, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿ ಮಾಡಿ, ಇವರು ಚೆನ್ನಾಗಿ ಮಾಡಿದ್ದಾರೆ. ಗಾಡ್ ಬ್ಲೆಸ್. ಓಕೆ, ಆ್ಯಂಡ್ ಫೋನ್ ಇಟ್ಟಿದ್ದು ಬೇಡ. ಓಕೆ, ಆದಮೇಲೆ ಫೋನ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಿಂದೆನೇ ಸಿನಿಮಾ ನೋಡಿದ್ವಿ. ಆ್ಯಕ್ಚುಲಿ ಈ ಸಿನಿಮಾ ತುಂಬ ಚೆನ್ನಾಗಿತ್ತು. ಸಂತು ಹೇಳಿದ್ರು ಒಂದು ಸಲ ನೋಡೋಣ ಸರ್ ಅಂತ. ರಿಲೀಸ್ ಮಾಡೋದೇ ಬೇಡ ಅಂದಿದ್ರು. ಆ್ಯಕ್ಚುಲಿ ರಿಲೀಸ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಈ ಸ್ವಾಮಿ ಮತ್ತು ಅವ್ರ ಟೀಮ್ ಪ್ರೊಡ್ಯೂಸರ್ಸ್ ಏನೇನಿದ್ದಾರೆ ಅವರೆಲ್ಲರೂ ಮಾತಾಡಿದಾಗ ಅವರು ಫಾರಿನಲ್ಲಿ ತುಂಬ ಜನಕ್ಕೆ ತೋರಿಸಿದ್ರು. ಅಲ್ಲಿನೂ ಒಂದೇ ಅಭಿಪ್ರಾಯ, ಈ ಸಿನಿಮಾ ಚೆನ್ನಾಗಿದೆ, ಎಲ್ರಿಗೂ ತಲುಪಿಸೋಣ ಅಂತೇಳಿ. ಈ ಥರ ಸಾಕಷ್ಟು ಸಿನಿಮಾಗಳನ್ನ ಇದಕ್ಕೆ ಸಪೋರ್ಟ್ ಮಾಡಿದೆ ಜನ ಆಗಲಿ, ಮೀಡಿಯಾದವರಾಗಲಿ. ಇನ್ನೂ ಈ ಥರ ಸಿನಿಮಾಗಳು ತುಂಬ ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡಿರೋದಿದ್ದಾವೆ, ಅಂಥವನ್ನೆಲ್ಲ ಹೊರಗಡೆ ತರ್ಬೋದು. ತುಂಬ ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟು. ಮಕ್ಕಳು ಕೆಡೋದ್ರ ಬಗ್ಗೆ ಆಗಲಿ ಒಳ್ಳೆಯದ್ರ ಬಗ್ಗೆ ಆಗಲಿ ಎಲ್ಲವೂ ಹೇಳಿದ್ದಾರೆ. ಯಾಕಂದರೆ ಈಗ ಸ್ಮಾರ್ಟ್ ಫೋನಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಅದರಿಂದ ಏನೇನು ಕಲಿಬೋದು, ಏನು ಕೆಟ್ಟದ್ದು ಒಳ್ಳೆಯದು, ಏನು ಇಂಪ್ರೂವ್ ಮಾಡ್ಕೊಬೋದು ಅಂತ ಆ ಥರದ್ದೆಲ್ಲ ಸ್ಟೋರಿ ಇದೆ. ಆಮೇಲೆ ಇಡೀ ಟೀಮು ತುಂಬ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಕ್ಚುಲಿ ರಿಲೀಸ್ ಮಾಡದೇ ಇರೋ ಸಿನಿಮಾನ ರಿಲೀಸ್ಗೆ ತಂದಿದ್ದಾರೆ. ಇದನ್ನು ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ, ಅದೊಂದು ಖುಷಿ ಇದೆ. ಬಟ್ ಎಲ್ಲರೂ ಸಪೋರ್ಟ್ ಮಾಡಿ, ಒಳ್ಳೆ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಸಿನಿಮಾ ಜರ್ನಿ 3 ವರ್ಷದಿಂದ ಇದೆ. ನಾವು ಸುಮಾರು ದೊಡ್ಡ ದೊಡ್ಡ ಸಿನಿಮಾಗಳು ಅಂದರೆ ದೊಡ್ಡ ಬಡ್ಜೆಟ್ ಸಿನಿಮಾಗಳು ಮಾಡ್ತಿರ್ತೀವಿ. ನನಗೆ ಈಗ ಗೊತ್ತಾಗಿದ್ದು ಸಿನಿಮಾ ಬಡ್ಜೆಟಿಂದಲ್ಲ, ಕಂಟೆಂಟಿಂದ ದೊಡ್ಡದಾಗುತ್ತೆ ಅಂತ. ಮಕ್ಕಳುಗಳ ರಿಯಾಕ್ಷನ್ನು, ಅವ್ರ ಖುಷಿಯೆಲ್ಲ ನೋಡ್ತಾ ಇದ್ದರೆ ಅನಿಸುತ್ತೆ. ನಾನು ಅಂದ್ಕೊಂಡಿದ್ದೆ ಈ ಥರದ್ದೇ ಎಕ್ಸ್ಪೆರಿಮೆಂಟ್ ಮತ್ತೆ ಮಾಡಬಾರ್ದು ಅಂತ. ಬಟ್ ಈಗ ಅವ್ರ ಎನರ್ಜಿ ನೋಡಿ ನಮಗೆ ಎನರ್ಜಿ ಬರ್ತಾಯಿದೆ, ಮತ್ತೆ ಈ ಥರ ಒಳ್ಳೊಳ್ಳೆ ಪ್ರಯತ್ನಗಳು ಮಾಡ್ಬೋದು ಅಂತ. ಸೊ ಇದಕ್ಕೆ ನಮ್ಮ ಮೇಯ್ನ್ ಈ ಸಿನಿಮಾ ರಿಲೀಸ್ ಆಗ ಕಾರಣ ಏನು ಅಂದರೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಬೇರೆ ಯಾವುದೋ ಒಂದು ದೇಶದಲ್ಲಿ ಕೂತು ಈ ಸಿನಿಮಾ ನೋಡಿ ಇದನ್ನು ನಂಬಿ ಇವತ್ತು ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಎಲ್ಲ ಥರ ಸಹಕಾರ ನೀಡಿದ್ದಾರೆ. ಆಮೇಲೆ ಅವರ ಸ್ನೇಹಿತರು ಎಲ್ಲರೂ ಹೆಲ್ಪ್ ತೊಗೊಂಡು ಈ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದಾರೆ. ಉಳಿದಂಥ ಎಲ್ಲ ನನ್ನ ನಿರ್ಮಾಪಕರುಗಳು, ನನ್ನ ನಂಬಿ ಈಗ ನನ್ನದೊಂದು ಟೀಮ್ಗೆ ಹೆಲ್ಪ್ ಮಾಡಿದವ್ರಿಗೆಲ್ಲ ನನಗೆ ಈ ಮೂಲಕ ಎಲ್ಲರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದು ಕಮರ್ಷಿಯಲ್ ಫಿಲ್ಮ್ಗಳು ದಿನ ಬೆಳಗ್ಗೆ ಎಲ್ಲ ಬರ್ತಾ ಇರುತ್ತೆ. ತುಂಬ ರೇರಾಗಿ ಈ ಥರದ್ದೊಂದು ಅಟೆಂಪ್ಟ್ ಆಗಿದೆ. ಪೇರೆಂಟ್ಸ್, ಎಸ್ಪೆಷಲಿ ಪೇರೆಂಟ್ಸು ಮಕ್ಕಳಿಗೆ ಈ ಫಿಲಮ್ ತೋರಿಸೋದ್ರಿಂದ ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆಗೆ ಅವರಿಗೆ ಫೋನ್ ಯಾಕೆ ಯೂಸ್ ಮಾಡಬಾರ್ದು, ಫೋನ್ ಯಾವ ಏಜಲ್ಲಿ ಯೂಸ್ ಮಾಡಬೇಕು ಅಂತ ತುಂಬ ನೀಟಾಗಿ ಈ ಸಿನಿಮಾದಲ್ಲಿ ಹೇಳಾಗಿದೆ. ಸೊ ಇದನ್ನು ಆದಷ್ಟು ನಿಮ್ಮ ಮಕ್ಕಳುಗಳಿಗೆ ತೋರಿಸಿ, ನೀವು ಸಿನಿಮಾ ನೋಡಿ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಸ್ಪೆಷಲಿ ತುಂಬ ಜನ ಸ್ಕೂಲವರು ನಮಗೆ ಈ ಸಿನಿಮಾ ತೋರಿಸಿ ಅಂತ ಇದ್ದಾರೆ. ಯಾವುದೇ ಸ್ಕೂಲವರು ಈ ಸಿನಿಮಾ ನೋಡಬೇಕಂದ್ರೂ ನಮ್ಮ ಆ್ಯಡಲ್ಲೇ ಒಂದು ನಂಬರ್ ಇದೆ, ಅವರು ಆ ನಂಬರ್ಗೆ ಫೋನ್ ಮಾಡಿದ್ರೆ ಡಿಸ್ಟ್ರಿಬ್ಯೂಟ್ರು ಸುರೇಶ್ ಅವರು ಅವ್ರಿಗೆ ಶೋ ಎಲ್ಲ ಹಾಕಿಸ್ಕೊಡ್ತಾರೆ. ಸೊ ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ವಿಜಿಲು, ಸಿಳ್ಳೆಗಳು, ಅದನ್ನೆಲ್ಲ ಈ ಸಿನಿಮಾದಲ್ಲಿ ನೋಡಿ ತುಂಬ ಖುಷಿಯಾಯಿತು ನನಗೆ. ಫೈನಲಿ ನನ್ನ ಕತೆಗೆ ಒಂದು ಆಡಿಯನ್ಸ್ ನ್ಯಾಯ ಒದಗಿಸಿದ್ರು ಅಂತ ಅನ್ನಿಸ್ತು. ಎಲ್ಲ ಮಕ್ಕಳುಗಳಿಗೆ, ಇವತ್ತು ನೋಡಿದ ಮಕ್ಕಳುಗಳಿಗೆ, ಎಲ್ಲ ನನ್ನ ಗೆಸ್ಟ್ಗಳು ಬಂದಿದ್ದವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಂದು ನಿಮಿಷ ಮಕ್ಕಳ ಜೊತೆ ಬಂದುಬಿಟ್ಟು ಖುಷಿ ಆಗ್ತಿದೆ. ಇವತ್ತು ಆಲ್ರೆಡಿ ನಮ್ಮ ಸಿನಿಮಾ ಸಕ್ಸಸ್ ಆಗೋಗಿದೆ. ಯಾಕೆಂದರೆ ನಾನು ಇಷ್ಟು ದಿನ ಆ್ಯಕ್ಟ್ ಮಾಡ್ತಾ ಇದ್ದೆ, ಬಟ್ ಇವತ್ತು ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ ಸೆಲೆಬ್ರಿಟಿ ಶೋನಲ್ಲಿ ಎಲ್ಲರೂ ಖುಷಿ ಪಡ್ತಾಯಿದ್ರು. ಮಕ್ಕಳುಗಳನ್ನ ಕರೆಸಿದ್ವಿ. ನನಗೆ ನಿಜವಾಗ್ಲೂ ಆ ಟೈಮಲ್ಲಿ, ಯಾಕೆಂದರೆ ನಾನು ಇದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಆಲ್ರೆಡಿ ತುಂಬ ಸಲ ಶೋ ಆಗಿದೆ, ತುಂಬ ಸಲ ನೋಡಿದ್ದೀವಿ. ಇವತ್ತು ಫಸ್ಟ್ ಟೈಮ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ದು ನಿಜವಾಗ್ಲೂ ನನಗೆ ಒಂಥರ ಫೀಲ್ ಆಯಿತು. ಬಿಕಾಸ್ ಲೇಡಿ ಡೈರೆಕ್ಟರ್ಸ್ನ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ, ಬಟ್ ನಮ್ಮ ಸಪೋರ್ಟ್ ಇಷ್ಟು ಜನ ನಿಂತ್ಕೊಂಡು ಇವತ್ತು ನಿಮ್ಮ ಜೊತೆ ಇದ್ದೀವಿ ಅಂತ ಬಂದರು. ಬಿಕಾಸ್ ನಮಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಎಷ್ಟೇ ಅವಾರ್ಡ್ಗಳು ಬರಲಿ, ಏನೇ ಮಾಡಲಿ, ಬಟ್ ಜನಗಳ ಪ್ರಶಂಸೆ ಇದೆ ಅಲ್ಲ, ಅವರೆಲ್ಲ ಚಪ್ಪಾಳೆ ತಟ್ಟಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು. ಸೊ ಈ ಸಿನಿಮಾ ಎಲ್ಲೂ ಯಾರಿಗೂ ಬೋರ್ ಆಗೋಲ್ಲ, ಎಲ್ಲ ಥಿಯೇಟರ್ಸ್ ಬರ್ತಾಯಿದೆ. ನಮಗೆ ಈ ಸಿನಿಮಾಗೆ ಸಪೋರ್ಟ್ ಮಾಡೋದ್ರಿಂದ ನಮ್ಮಂಥ ಇನ್ನೂ ಯಂಗ್ ಲೇಡಿ ಡೈರೆಕ್ಟರ್ಸ್ ಬರ್ತಾರೆ, ಮಹಿಳಾ ನಿರ್ದೇಶಕಿಯವರು ಬಂದುಬಿಟ್ಟು ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಯಾಕೆಂದರೆ ಮೀಡಿಯಾದವ್ರಿಗೆ ಕೇಳ್ಕೊಳ್ಳೋದು ನನಗಂತೂ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಸಿನಿಮಾದಲ್ಲಿ ಬಂದು ಸಿನಿಮಾ ಕಲ್ತಿದ್ದು ಹುಡುಗಿ. ಸೊ ನೀವೆಲ್ಲರೂ ಈ ಸಿನಿಮಾನ ಪುಷ್ ಮಾಡಿ ಎಲ್ಲರಿಗೂ ಮನೆಗೆ ತಲುಪಿಸುವಂಥ ಜವಾಬ್ದಾರಿ ಮಾಡೋದು ನೀವೆಲ್ಲರೂ ಕೂಡ. ಸೊ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಮಗೆ ತುಂಬಾ ಬೇಕಾಗಿದೆ. ಸೊ ಎಲ್ಲರೂ ಇವಾಗ ವಿಜಯಲಕ್ಷ್ಮಿ ಮ್ಯಾಮ್ ಆಗಿರ್ಬೋದು, ರೂಪಿಕಾ ಮ್ಯಾಮ್, ಹರೀಶ್ ಸರು, ಸುನಿಲ್ ಪುರಾಣಿಕ ಸರ್, ಎಲ್ಲರೂ ಖುಷಿಯಾಗಿದ್ದಾರೆ.
ಸೊ ನನಗೆ ನಿಜವೂ ಇವತ್ತು ನನ್ನ ಸಿನಿಮಾ ಸಕ್ಸಸ್ ಆಗಿದೆ. ಬಿಕಾಸ್ ಇದು ನನ್ನ ಲೈಫಲ್ಲಿ ಹಿಸ್ಟ್ರಿ ಅನಿಸುತ್ತೆ. ಗೊತ್ತಿಲ್ಲ ನಾನು ಮುಂದೆ ಡೈರೆಕ್ಷನ್ ಮಾಡ್ತೀನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಡೈರೆಕ್ಷನ್ ಮಾಡಿರೋದು ಥಿಯೇಟರಿಗೆ ತಂದಿರೋದೇ ನಂಗೆ ತುಂಬ ಖುಷಿ ಇದೆ. ಕೆಲವು ಜನ ನಾನು ಅಂದ್ಕೊಂಡಿದ್ದೆ ಸಿನಿಮಾನ ಥಿಯೇಟರಿಗೆ ತೊಗೊಂಬರಬಾರ್ದು, ಏಕೆಂದರೆ OTT ಇಲ್ಲ ಯಾವುದಾದ್ರೂ ಟಿ ವಿಗೆ ಕೊಟ್ಬಿಡೋಣ ಅಂತ. ಬಟ್ ಪ್ರೊಡ್ಯೂಸರ್ ನಮ್ಮ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಸಿನಿಮಾನ ತೆರೆಗೆ ತರೋಣ ಅಂತ ಹೇಳಿ ತಂದಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ ನನಗೆ. ಈ ಸಿನಿಮಾ ಬಂದುಬಿಟ್ಟು ಫೋನ್ ಬಗ್ಗೆ ಮಾಡಿರೋದು ನಾವು. ಏನು ಫೋನ್ ಅಂದರೆ ಅಡಿಕ್ಟ್ ಆಗಿರ್ತಾರೆ ಸಿಟಿ ಜನಗಳಿಗೆ. ಓಕೆ ಇದೆಲ್ಲ ಯೂಸ್ ಮಾಡಿ ಎಲ್ಲರಿಗೂ ಗೊತ್ತಿರುತ್ತೆ ಇದರಿಂದ ಎಷ್ಟು ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಹಳ್ಳಿ ಜನಗಳಿಗೆ ಮುಗ್ಧ ಜನಗಳಿಗೆ ಫೋನ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಆ ಫೋನಿಂದ ಮಕ್ಕಳುಗಳು ಅದರಿಂದ ಎಷ್ಟು ಜನ ಹಾಳಾಗ್ತಿದ್ದಾರೆ. ಅದು ಪ್ಲಸ್ ನಾವು ಇನ್ನೊಂದು ಇದ್ರ ಜೊತೆಲಿ ತೊಗೊಂಬಂದಿದ್ದೀವಿ ಕಳ್ಬಟ್ಟಿ. ಎಲ್ಲರಿಗೂ ಗೊತ್ತಿದೆ ಕಳ್ಬಟ್ಟಿ ಎಷ್ಟು ನಮಗೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿ. ಇದರಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ಹಳ್ಳಿಗಳಲ್ಲಿ. ಅವಾಗಿನ ಕಾಲದಲ್ಲಿ ಇದರಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಇದೊಂದು ಮೇಯ್ನ್ ಪಾಯಿಂಟ್ ಇಟ್ಕೊಂಡು ಸೊ ಫೋನಿಂದ ಇಲ್ಲ ಮಕ್ಕಳುಗಳಿಗೆ ಎಷ್ಟು ಯೂಸ್ ಆಗುತ್ತೆ. ಆಮೇಲೆ ಈ ಕಳ್ಬಟ್ಟಿ ಅನ್ನೋದು ಹಳ್ಳಿ ಜನಗಳಿಗೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಮೇಲೆ ಮಾಡಿದ್ದೀವಿ. ಸೊ ಎಲ್ಲರ ಸಪೋರ್ಟ್ ನಮಗೆ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಪ್ರತೀಕ್ ನಮ್ಮ ಹುಡುಗ ಪ್ರತೀಕ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ ಅಂತ. ಓ ನನ್ನ ಚೇತನ ಇದು ಫಿಲಮು ಇವತ್ತು ನಾಳೆ ರಿಲೀಸ್ ಆಗುತ್ತೆ. ಎಲ್ಲರೂ ಬಂದು ನೋಡಬೇಕು. ಇದು ಬರೀ ಮಕ್ಕಳು ನೋಡೋ ಅಂಥ ಫಿಲಮ್ ಅಲ್ಲ, ದೊಡ್ಡವರು ನೋಡಬೇಕು ಈ ಫಿಲಮ್ನ. ಯಾಕಂದರೆ ದೊಡ್ಡವ್ರ ಕೈನಲ್ಲಿ ಮಕ್ಕಳ ಕೈನಲ್ಲಿ ಜಾಸ್ತಿ TV ರಿಮೋಟ್ ಇರುತ್ತೆ, ಮಕ್ಕಳ ಕೈನಲ್ಲಿ ಬುಕ್ಕಿಂದ ಜಾಸ್ತಿ ಫೋನ್ ಇರುತ್ತೆ. ಇದರಿಂದ ಇವರಿಬ್ಬರಿಗೂ ಮೆಸೇಜ್ ಇದೆ. ಹಾಗೆ ಇದು ಎಲ್ಲ ಮಾಲಲ್ಲೂ ಎಲ್ಲದರಲ್ಲೂ ರಿಲೀಸ್ ಆಗುತ್ತೆ. ಎಲ್ಲರೂ ಬನ್ನಿ ನೋಡಿ ಪ್ರೋತ್ಸಾಹಿಸಿ. ಹಾಗೆ ಇವನು ಪ್ರೀತಮ್ ಅಂತ ಹೇಳಿ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಕಣ್ಣಿಂದ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ. ಬಟ್ ಇವನು ನಮ್ಮ ದರ್ಶನ್ ಸರ್ ಸಿನಿಮಾ ಮಾಡಿದ್ರು ನಮ್ಮ ಪ್ರೀತಿಯ ರಾಮು, ಅದೇ ಥರ ಮಾಡಿದ್ದಾನೆ. ಅದು ಎಷ್ಟು ಪ್ರಾಬ್ಲಮ್ ಆಯಿತು ಅವನಿಗೆ ಅಂದರೆ ಸೊ ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ. ಪ್ರೀತಮ್ ಮಾತಾಡೋ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಕ್ಯಾರೆಕ್ಟ್ರಲ್ಲಿ ಆನಂದ್ ಪಾತ್ರ ಮಾಡಿದ್ದೀನಿ ಕುರುಡುಂದ್ರಲ್ಲೂ. ನಾನು ನಿಜವಾದ ಹೆಸರು ಬಂದು ಪ್ರೀತಮ್ ಅಂತ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲ ದೊಡ್ಡವ್ರು ಬಂದಿದ್ದು ಸಿನಿಮಾ ನೋಡ್ತಾಯಿದ್ರು. ಒಂಥರ ಒಳಗಡೆ ಭಯ, ಏನಾಗುತ್ತೋ ಏನು ರಿಯಾಕ್ಷನ್ ಇರುತ್ತೋ ಅಂತ. ಎಲ್ಲರೂ ಕೂಗಾಡಿದ್ದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನೋ ಒಂಥರ ಧೈರ್ಯ ಸಿಕ್ಕಿದೆ. ನಾಳೆ ಮೂವಿ ರಿಲೀಸ್ ಆಗ್ತಾಯಿದೆ. ಎಲ್ಲ ಕರ್ನಾಟಕದ ಜನತೆಗೆ ನಾನು ಏನು ಕೇಳ್ಕೊತೀನಿ ಅಂದರೆ ಎಲ್ಲರೂ ಮೂವಿನ ನೋಡಿ ಸಪೋರ್ಟ್ ಮಾಡಿ ನಮ್ಮಂಥ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಯ್ ಎಲ್ಲರೂ, ನನ್ನ ಹೆಸರು ಶೌರ್ಯ. ಆಮೇಲೆ ನಾಳೆ 15th ನಮ್ಮ ಫಿಲಿಮ್ ರಿಲೀಸ್ ಆಗ್ತೈತೆ. ಆಮೇಲೆ ಈ ಫಿಲಿಮ್ ಬರೀ ಚಿಕ್ಕವ್ರು ನೋಡೋಂಥದ್ದಲ್ಲ, ಎಲ್ಲರೂ ನೋಡ್ಬಿಡ್ದು, ದೊಡ್ಡವರು ನೋಡ್ಬಿಡ್ದು. ಆಮೇಲೆ ಈ ಫಿಲಿಮಲ್ಲಿ ಒಂದು ಸಾಂಗು ಬರುತ್ತೆ ಧೂಳು ಮನಲೆ ಅಂತ. ಅದೇ ಥರ ನಾವು ಅಲ್ಲೂ ಇದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.